ನಮ್ಮ ಅಮ್ಮಂಗೆ ತುಂಬ ಬೇಕಾಗಿರೋ ವಸ್ತುನ ತಗೋ. ಇವತ್ತಿನ ಲಾಗ್ ಏನು ಅಂದರೆ ಬೆಳಗಿಂದ ಕೆಲಸ ಮಾಡಿ ಮಾಡಿ ಸಾಕಾಗೋ, ಅದಕ್ಕೆ ಅಳ್ತಿದ್ದ. ಕೊಟ್ಟೆ ಮೆಣಸಿನ್ಕಾಯಿ ಬೇರೆ ಕುಯ್ 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 ಅಂತ ನನ್ನ ಎಲ್ಲ ಪ್ರೀತಿಯ ಕರುನಾಡ ಜನತೆಗೆ ನಿಮ್ಮ ಪ್ರೀತಿಯ ಚಂದನ ರುದ್ರೇಶ್ ಮಾಡುವ ನಮಸ್ಕಾರಗಳು. ಇವತ್ತಿನ ಲಾಗ್ ಏನು ಅಂದರೆ ಬೆಳಗಿಂದ ಕೆಲಸ ಮಾಡಿ ಮಾಡಿ ಸಾಕಾಗೋಗಿದೆ. ಪೂಜೆ ರೂಮ್ನ ಕ್ಲೀನ್ ಮಾಡಿದೆ, ಮತ್ತು ಆಚೆಗಡೆ ಆಚೆ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಿದೆ. ಸೊ ಇವಾಗ ಆಚೆ ಪರ್ಚೇಸ್ ಮಾಡಕ್ಕೆ ಹೋಗ್ಬೇಕು. ಸೊ ಆಲ್ರೆಡಿ ನಮ್ಮ ಪಪ್ಪ ಸ್ಯಾರಿ ತಂದಿದ್ದಾರೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನಾನಿಲ್ಲಿ ಟೆನ್ಷನ್ ನಿನ್ ತರ ಟೆನ್ಷನ್ ಮಾಡ್ಕೊಬಿಟ್ರೆ ನಾನು ಅಷ್ಟೇ ಬನ್ನಿ. ಅಲ್ಲ, ನಾನು ಹೇಳ್ತಾ ಇದೀನಿ ಲಾಗು. ಯಪ್ಪ, ನಾನು ಮಾತಾಡೋದು ಏನು ಮಾತಾಡಲಿ ಅನ್ನೋದೇ ಬರ್ಸ್ತಿದ್ದಾರೆ ನಮ್ಮ ಮನೆ. ಬಾಳೆಹಣ್ಣು ಒಂದು 2 ಡಜನ್ ತರದ ನಮ್ಮ ಪಪ್ಪ ಬಾಳೆ ಎಲೆ ಏನಂದ್ರೆ ಬಾಳೆಕಂದು ಮತ್ತೆ ಇದು ಮಾವಿಂದು ಎಲೆನ ತರ್ತಾರಂತೆ ಲೇಟಾಗಿ. ಸೊ ಇವಾಗ ಏನೇ ಇದ್ರು ಫ್ರೂಟ್ಸ್ ಮತ್ತೆ ಹಣ್ಣು ತರಕ್ಕೆ ಹೋಗ್ತಾ ಇದ್ದೀವಿ. ಸ್ಯಾರಿ ನಮ್ಮ ಪಪ್ಪ ಆಲ್ರೆಡಿ ತಂದಿದ್ದಾರೆ, ಗ್ರೀನ್ ಕಲರ್ ಸ್ಯಾರಿ. ದೇವರಿಗೆ ಉಡಿಸ್ತೀವಿ, ಎಲ್ಲ ನಾನೇ ರೆಡಿ ಮಾಡಬೇಕು. ನಮ್ಮ ಮನೇಲಿ ಈ ಸಲ ನಾನೇ ಎಲ್ಲ ಫುಲ್ಲು ನಮ್ಮ ಮನೆ ಕ್ಲೀನ್ ಮಾಡಿರೋದು. ನಮ್ಮ ಅತ್ತೆ ಒಂಚೂರು ಹೆಲ್ಪ್ ಮಾಡಿಲ್ಲ, ನಮ್ಮ ಅಮ್ಮ ಒಂಚೂರು ಹೆಲ್ಪ್ ಮಾಡಿಲ್ಲ. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ನಾನೇ ಮಾಡಿದ್ದೀನಿ ಕಷ್ಟಪಟ್ಟು. ಮತ್ತು ನೋಡ್ರಿ ಪ್ಯಾಸೇಜ್ ಎಲ್ಲ ಎಷ್ಟು ನೀಟಾಗಿ ಉಜ್ಜಿ ಬ್ರಷಲ್ಲಿ ಉಜ್ಜಿ ಎಲ್ಲ ತೊಳೆದಿದ್ದೀನಿ ಇವತ್ತು. ನಾಳೆ ಹಬ್ಬ ಗಾಯ್ಸ್, ಹಬ್ಬ. ಸ್ಲಿಪ್ಪರು ಸೊಳ್ಳೆ ಎಷ್ಟು ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ನೀನು ಅಂಗಡಿಗೆ ಬರ್ತೀಯಾ? ಹೋಗ ಒಳಗಡೆ. ನೋಡು ಹೋಗಲ್ಲ. ನಡಿ ಒಳಗಡೆ, ನಡಿ. ಎಲ್ಲೂ ಹೋಗಲ್ಲ ನಾನು, ನಡಿ. ಬಾಯ್ಲಿ ಸಣ್ಣ ಮ್ಯಾಲ್ ಹೋಯ್ತಾಳೆ, ಮ್ಯಾಲಿಂದ ಕೆಳಗೆ ಬರ್ತಾಳೆ, ಮನೆ ಒಳಗೆ ಬರಲ್ಲ. ಹೋಗಿ ನಾವೇನ್ ಮಾಡ ಬಾ. ಈಗ ಒಳೈತಾಳೆ ಮ್ಯಾಲ. ಏನೇ ನಿಂದ? ನಡಿ ಕೆಳಗಡೆ. ಯೋಯ್, ನಡಿ ಕೆಳಗಡೆ. ನಡಿ ನೋಡ್ರಿ ಹೆಂಗೆ ಕೂಡ ಇಟ್ಕೊಂಡು ನೋಡ್ರಿ. ನಡಿ ಒಳಗಡೆ. ಹೋಗಲ್ಲ ಅವಳು, ಮತ್ತೀಗ ಮಾಡಿ ಮೇಲ್ಕೆ ಹೋಗೋದವಳು. ನಡಿ ಒಳಗಡೆ. ಅಮ್ಮ ತೆಗಿ ಬಾಗ್ಲು. ಓಡು ಒಳಗಡೆ ಒಳಗಡೆ ಓಡಪ್ಪ. ಬಾರಪ್ಪ ಪ್ಲೀಸ್. ಗುಡ್ಡು ಮರಿ ಅಲ್ಲ ನೀನು, ಗುಡ್ಡು ಮರಿ. ಒಳಗಡೆ ಹೋಗಪ್ಪ. ಅಪ್ಪ, ನಾನು ಸುಸ್ತಾಗಿ ಹೋದೆ. ಇವರಿಬ್ರು ಅಂತೂ ಒಳಗಡೆ ಹಾಕೋಕ್ಕಾಗಲ್ಲ ಗಾಯ್ಸ್. ನಾನೇ ಕ್ಲೀನ್ ಮಾಡಿರೋದ್ರಿಂದ ಸ್ಲಿಪ್ಪರ್ನ ಇಲ್ಲಿ ಹಾಕ್ಕೊಳಕ್ಕಾಗಲ್ಲ. ಅಲ್ಲಿ ತಗೊಂಡೋಗಿ ಆಚೆ ಹಾಕ್ಕೊತೀನಿ. ಮಮ್ಮಿ ಬಾಯ್. ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡೋ ವಂಶ ಕಂಡ ನಮ್ದು. ಏನು ದುಡ್ಡೇ ಕೊಟ್ಟಿಲ್ಲ ನಂಗೆ ಖರ್ಚಿಗೆ. ಅಮ್ಮ ನನ್ನ ಖರ್ಚಿಗೆ ದುಡ್ಡೇ ಕೊಟ್ಟಿಲ್ಲ. ಹಾಂ, ಕೊಡು, ಒಂದು 20 ಲಕ್ಷ ಸಾಕು. ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡೋ ವಂಶ ಕಂಡ ನಮ್ದು. ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ ಗಾಯ್ಸ್, ಸೀರಿಯಸ್ಲಿ. ಎಲ್ಲ ತೊಳೆದಿದೆ. ಇವತ್ತು ಒಂಥರ ಟ್ರೆಡಿಷ್ನಲ್ ಹುಡುಗಿ ಆಗಿಬಿಟ್ಟಿದ್ದೀನಿ. ಲೈಕ್ ಮನೇಲಿ ವರ್ಕ್ ಮಾಡ್ತಾರಲ್ಲ ಅಷ್ಟು ಎಲ್ಲ ಹಾಕಿ ಬ್ರಷ್ ಹಾಕಿ ತಿಕ್ಕಿ
ಬರೋವರೆಗೂ ರೆಸ್ಟ್ ಮಾಡೋಣ. ಇವತ್ತೇನಾಯಿತು ಗೊತ್ತಾ, ಹಂಗೆ ಮಲ್ಕೊಬಿಟ್ಟಿದ್ದೀನಿ 1 ಗಂಟೆಗೆ. 6 ಗಂಟೆಗೆ ಎದ್ದೆ ನಾನು. 6 ಗಂಟೆಗೆ ಎದ್ದು 7:30 ಅಷ್ಟಲ್ಲಿ ಟೊಮೊಟೊ ಬಾತ್ ಮಾಡಿ ಮತ್ತು ಮಲ್ಕೊಂಡು 9 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ರೂಮ್ನ ಕ್ಲೀನ್ ಮಾಡಿದೆ. ನಮ್ಮ ಮನೆ ಪೂಜೆ ರೂಮ್ ಕ್ಲೀನ್ ಮಾಡೋಕ್ಕೆ 1 ದಿನ ಬೇಕು. ಬಟ್ ನಾನು ಇವತ್ತು ಹಾಫ್ ಡೇ ಅಲ್ಲಿ ಮುಗಿಸಿದ್ದೀನಿ. ಆದರೂ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಲ್ಲ, ಆದರೂ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಆಮೇಲೆ ಅದಾದಮೇಲೆ ನೆಕ್ಸ್ಟು ಇನ್ನೇನು ಮಾಡಿದೆ, ಆಚೆ ಫುಲ್ಲು ಮೇಲಿಂದ ಕೆಳಗಡೆ ಇದು ಸ್ಟೇರ್ಸು ಮತ್ತು ಆಚೆ ಫುಲ್ ನಮ್ಮದು ಪಾರ್ಕಿಂಗ್ ಏರಿಯಾ ಅಷ್ಟೂ ನೀಟಾಗಿ ಬ್ರಷಲ್ಲಿ ಹಾಕಿ ಸೋಪ್ ಹಾಕಿ ಎಲ್ಲ ಉಜ್ಜಿ ಟೈಲ್ಸ್ ಎಲ್ಲ ವೈಟಾಗಿ ಮಾಡಿಬಿಟ್ಟಿದ್ದೀನಿ, ಒಂಚೂರು ಗಲೀಜಿಲ್ಲ. ಆಮೇಲೆ ಇವಾಗ ಬಂದು ನಮ್ಮ ಅತ್ತೆ ಎಲ್ಲ ಹಾಳು ಮಾಡಿಬಿಟ್ರು, ಎಲ್ಲ ಕಾಲಿಕ್ಕೆ ನಮ್ಮ ಅತ್ತೆ ನಮ್ಮಪ್ಪ ಕಾಲಿಗೆ ಪುಚ್ಚು ಈ ಸ್ಲಿಪ್ಪರ್ದು ಹಾಳು ಮಾಡಿಕ್ಕೋರಿ. ಈಗ ನಾನು ಸ್ಲಿಪ್ಪರ್ ಕೈಯಲ್ಲಿ ಎತ್ಕೊಬಂದು ಹಾಕ್ತಿದ್ದೆ, ನಾನು ಅವ್ರಿನ್ನ ಹಾಕೊಂಡೇ ಇಲ್ಲ. ನಮ್ಮಮ್ಮ ನೋಡಿ ಹೆಂಗೆ ಕೆಲ್ಸ್ಕೊಂತಾರೆ. ಅಮ್ಮ ನಿಜ ನಂಗೆ ಹೊಟ್ಟೆ ಹಸಿತೈತಮ್ಮ, ಒಂದು 30 ರೂಪಾಯಿ ಕೊಡಮ್ಮ. ಪಾನಿಪುರಿ ತಿನ್ಕೊಂಬರ್ತೀನಿ. ಪಾಪರಾಗ್ಬಿಟ್ಟಿದ್ದೀನಿ ಗಾಯ್ಸ್, 1 ರೂಪಾಯೂ ಇಲ್ಲ. ಲೈಫಲ್ಲಿ ದುಡ್ಡು ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಹೊಟ್ಟೆ ಹಸುವಾದಾಗ. ನಮ್ಮ ಚಿನ್ನು ಈ ರೂಮ್ ಹತ್ರ ಬಂದೋಳೆ. ಈ ರೂಮ್ ಹತ್ರ ಬಂದು ಕುಯ್ 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 ಅಂತವಳೆ. ಕೇಳಿಸ್ತೈತೆ ಆಚೆಗೆ. ಅಲ್ಲಿಂದ ನೋಡ್ತಾ ಇರ್ತಾಳೆ ಏನು ಮಾಡ್ತಾವ್ರಿ ಇವ್ರು ಆಚೆಗಡೆ ನಿಂತ್ಕೊಂಡು. ನಾನು ಹೆಂಗೆ ಗೊತ್ತಾ ಗಾಯ್ಸ್, ಸ್ವಲ್ಪ ತಿಂತೀನಿ, ಊಟ ಮಾಡ್ತೀನಿ, ಒಂದು ಕೆಲಸ ಈಗ ದೇವ್ರ ಪೂಜೆ ಮಾಡ್ತಿದ್ದೀನಿ ಅಂದ್ಕೊಳ್ಳಿ, ಹೊಟ್ಟೆ ಹಸುವಾಯಿತು ಮಧ್ಯದಲ್ಲೇ ತಿಂದೆ. ಆಮೇಲೆ ದೇವ್ರ ಪೂಜೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇನ್ನೊಂದ್ಸಲಿ ತಿಂದೆ. ಅದಾಗಿ ಮತ್ತೆ ಆಚೆಗಡೆ ಪ್ಯಾಸೇಜು ತೊಳಿಬೇಕಾದ್ರೆ ತಿಂದೆ. ಪ್ಯಾಸೇಜ್ ಎಲ್ಲ ತೊಳೆದಾದ್ಮೇಲೆ ಮತ್ತೆ ತಿಂದೆ. ಈಗ ಮತ್ತೆ ಹೊಟ್ಟೆ ಹಸಿತೈತೆ. ಸ್ನಾನ ಮಾಡಿಕೊಂಡು ಮತ್ತೆ ಇನ್ನೊಂದ್ಸಲಿ ಈಗ ಪೂಜೆಗೆ ಅದೇ ಪೂಜೆ ಸಾಮಾನೆಲ್ಲ ತರಬೇಕಿತ್ತಲ್ಲ, ಅದಕ್ಕೆ ಹೋಗ್ಬೇಕಾದ್ರೆ ಹೊಟ್ಟೆ ಹಸಿತೈತೆ. ಇವಾಗ 30 ರೂಪಾಯಿ ಕೇಳ್ತಾ ಇದ್ದೀನಿ, ಕೊಡ್ತಾಯಿಲ್ಲ ನಮ್ಮ ಮನೇಲಿ ನನಗೆ. ನಮ್ಮ ಅತ್ತೆ ಬಂದರು, ಹೊಲ್ಡನ. ಬೈ ಮಮ್ಮಿ. ಹರಿ ರಾಮ ಹರಿ ಕೃಷ್ಣನ. ಬಾಯ್ ಬಾಯ್. ಬಾಯ್ ಮಮ್ಮಿ. ಶಾಪಿಂಗ್ ಮಾಡ್ಕೊಂಡು ಬೇಗ ಬನ್ನಿ. ಓಕೆ. ಶಾಪಿಂಗ್ ಮಾಡ್ಕೊಂಡು ಬೇಗ ಬರ್ಬೇಕಂತ ಹೋಯ್ತಿರೋದು ಪೂಜೆ ಸಾಮಾನು ತರಕ್ಕೆ ಶಾಪಿಂಗ್. ನಾನು ಸ್ಪೆಕ್ಸ್ ಮಾಡ್ತೋಗಿದ್ದೆ ಅಂತ ಸ್ಪೆಕ್ಸ್ ತರಕ್ಕೆ ಹೋಗಿದ್ದೀನಿ. ಚಿನ್ನು ಸನ್ನು ಆಚೆ ಬಂದ್ಬಿಟ್ಟವ್ರೆ ಫುಲ್ಲು. ಓಡ್ ಬಂದು ಎತ್ತಾಕೊಂಡು ಒಳಗಡೆ ಹೋಗಿಬಿಟ್ಟಿದ್ದಾಯ್ತು. ಇಲ್ಲಿವರೆಗೂ ಬಂದವ್ರೆ. ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಇವತ್ತು ನಮ್ಮ ಮನೇಲಿ ಕರೆಂಟೇ ಇಲ್ಲ. ಸದ್ಯ 11 ಗಂಟೆ ಮೇಲೆ ಕರೆಂಟ್ ಕೊಟ್ಬಿಟ್ರೆ ಸಾಕಪ್ಪ. ದೇವ್ರು ಕುಣಿಸ್ಬೇಕು ಫಸ್ಟು. ನಮ್ಮ ಏರಿಯಾ ಫುಲ್ಲು ಟ್ರಾಫಿಕ್. ನಡೆಯೋಕ್ಕೆ ಜಾಗ ಬಿಡದೆ ಇರೋಷ್ಟು ಟ್ರಾಫಿಕ್ ಆಗ್ಬಿಡೈತಪ್ಪ. ನೋಡಿ ಗಾಯ್ಸ್, ಅಲ್ಲಿಂದ ಅಲ್ಲಿವರೆಗೂ ಐತೆ ಟ್ರಾಫಿಕ್. ಅಲ್ಲಿಂದ ಮುಂದೆ ಎಲ್ಲೈತೋ ಗೊತ್ತಿಲ್ಲ ಟ್ರಾಫಿಕ್, ಅಷ್ಟು ಟ್ರಾಫಿಕ್ ಇತ್ತು. ತುಂಬ ಉದ್ದ ಇದೆ ಗಾಯ್ಸ್ ಟ್ರಾಫಿಕ್ಕು, ಹೆವಿ ಉದ್ದ ಇದೆ. ನಾನೇನಾದರೂ ಇವತ್ತು ಗಾಡಿ ತಂದಿದ್ರೆ ಅಂತೂ ಸೀದಾ ನಿಜ ನಮ್ಮ ಮನೆ ಹತ್ರನೇ ಇರ್ತಿದ್ದೆ, ಮುಂದಕ್ಕೆ ಮೂವೇ ಆಗ್ತಾ ಇರಲಿಲ್ಲ, ಅಷ್ಟು ಟ್ರಾಫಿಕ್ ಅಪ್ಪ. ನಮ್ಮ ಮನೆ ಹತ್ರ ಇರೋರು ಇನ್ನೂ ನಮ್ಮ ಮನೆ ಹತ್ರನೇ ಇರ್ತಾರೆ. ಫಸ್ಟ್ ಟೈಮ್ ಇಷ್ಟು ಜನ ಮುಂದೆನೂ ಲಾಗ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಅಲ್ಲಿ ಯಾರೋ ಇಬ್ಬರು ಗುರಾಯಿಸ್ಕೊಂಡು ನೋಡ್ತಾಯಿದ್ರು. ಬಟ್ ಯಾ ಆಲ್ರೈಟ್, ಹಾಗೆ ಬಂದೆ. ನೋಡಿ ಟ್ರಾಫಿಕ್ಕು ಇನ್ನು ಮುಂದೆ ಗ್ರೌಂಡ್ವರೆಗೂ ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ನಾವು ATMಗೆ ಹೋಗಿದ್ವಲ್ಲ, ಅಲ್ಲಿ
ಫುಲ್ಲು ರಶ್ ಇತ್ತು. ಯಾವುದೋ ಅಂಕಲ್ ಹಿಂದೆಗಡೆ ಬಂದ್ಬಿಟ್ಟು ಏನೋ ಅಂದರು. ನಾನಾಗ್ಬಿಟ್ಟು ಏನಂದ್ರಿ ಅಂತ ಅಂದೆ. ನಿಮ್ಮನ್ನೆಲ್ಲ ಅವ್ರು ಅಂದಿದ್ದು, ನಿಂತೇ ಇರ್ತೀರಾ ಅಂತ ಅಂದ್ವಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಬಂದೆ. ನಮ್ಮ ಏರಿಯಾಗೆ ಒಂಥರ ಡಾನ್ ಯಪ್ಪ, ಈ ಏರಿಯಾ ಫುಲ್ಲು ಉದ್ದ ರೋಡ್ ಇದೆ. ಈ ಉದ್ದ ರೋಡು ಫುಲ್ಲು ಕತ್ಲೆ, ಏನೂ ಕಾಣಿಸ್ತಾ ಇಲ್ಲ. ನಾನು ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ನನಗೆ ಇಟ್ಕೊಳ್ಳೋದು, ಪಬ್ಲಿಕ್ಕಲ್ಲಿ ಮಾತಾಡೋದೇ ಆಗಲಿ. ಯಾರೋ ಇಬ್ಬರು ಹುಡುಗರು ಗುರಾಯಿಸ್ಕೊಂಡು ನೋಡ್ತವ್ರೆ ಅಲ್ಲಿ ನಮ್ಮ ಇದತ್ರ. ನಾನು ಲಾಗ್ ಮಾಡಿಕೊಂಡೇ ಬಂದೆ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಏರಿಯಾದಲ್ಲಿ ನಾನು ಲಾಗ್ ಮಾಡ್ತಾ ಇರೋದು. ನಮ್ಮ ಮನೆ ಒಳಗಡೆ ನಮ್ಮ ರೋಡಲ್ಲಿ ಮಾಡ್ತಾಯಿದ್ದೆ, ಬಟ್ ನಮ್ಮ ಏರಿಯಾದಲ್ಲಿ ನಾನು ಇದೇ ಫಸ್ಟ್ ಟೈಮ್ ಲಾಗ್ ಮಾಡ್ತಾ ಇರೋದು. ನಮ್ಮ ಏರಿಯಾ ಬಾಯ್ಸ್ ಆರ್ ಗರ್ಲ್ಸ್ ಯಾರಾದರೂ ನೋಡ್ತಿದ್ರೆ ಕಮೆಂಟ್ ಹಾಕಿ ಆಯಿತಾ, ಯಾವ ಏರಿಯಾ ಅಂದ್ಬಿಟ್ಟು. ಆಲ್ಮೋಸ್ಟ್ ಟ್ರಾಫಿಕ್ ಆಗಿದ್ದ ಏರಿಯಾ ಎಲ್ಲ ತೋರಿಸಿದ್ನಲ್ಲ, ಅದರಿಂದ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ಏರಿಯಾನ ಫುಲ್ಲು ರಶ್ ಆಗಿಬಿಟ್ಟೈತೆ. ಫೈನಲಿ ಬಂದು ಇಲ್ಲಿಗೆ ಫ್ಲವರ್ಸ್. ಬಿಡಿ ಹೂವು ಇದು ದೇವ್ರ ಮನೆಗೆ ಬೇಕಲ್ಲ ಅತ್ತೆ, ಒಂದು 1/4 kg ತಗೋ. 1/4 kg? ಹ್ಞೂ 1/4 kg ತಗೋ ಸಾಕು. ನೋಡೋಣ ಬಾ. ನಾವೀಗ 1/4 kg ಹೂವು ತೊಗೊಂಡಿದ್ದೀವಿ ಪೂಜೆಗೆ ಮಾತ್ರ. ಹೂವು ಪರವಾಗಿಲ್ಲ ಗಾಯ್ಸ್, ಚೆನ್ನಾಗಿದೆ ಸ್ವಲ್ಪ. ಇದು ಹೂವು 1/4 kg 50 ರೂಪಾಯಿ. ನಾವು 1/4 kg ತೊಗೊಂಡಿರೋದು. ನಾನು ನಮ್ಮ ಅತ್ತೆ 500 ರೂಪಾಯಿ ಕೊಟ್ಟರು ಅವ್ರಿಗೆ. ಅವ್ರು 400 ರೂಪಾಯಿ ಕೊಟ್ಟರು ವಾಪಸ್ಸು. ಅದಕ್ಕೆ ನಾನು ಸರಿ ಬಾ ಹೋಗೋಣ ಅಂತಿದ್ದೀನಿ. ನಮ್ಮ ಅತ್ತೆ ಬರ್ತಾರ ಅಂತ ನೋಡೋಕ್ಕೆ. ನಮ್ಮ ಅತ್ತೆ ದುಡ್ಡು ಇಸ್ಕೊಬಾರ್ದಾ ಇರು ಅಂತವ್ರೆ. ನೋಡಿ ಕಾಯ್ತವ್ರೆ. 50 ರೂಪಾಯಿ ಕೊಡಬೇಕು ಅವರು. ಅದಕ್ಕೆ 50 ರೂಪಾಯಿ ಅಲ್ವಾ, ಬಿಟ್ಬಿಟ್ಟು ಬರುತ್ತೆ. ಹೂವು ಮಾರೋರು ಎಷ್ಟು ಮೋಸ ಮಾಡ್ತಾರೆ ಗೊತ್ತಾ. ನಾನು ಒಂದು ವಿಡಿಯೋ ನೋಡಿದ್ದೆ, ಹಿಂಗೆ ಎಳ್ದುಬಿಟ್ಟು ಅದನ್ನು ಹಂಗೆ ಬಿಟ್ಬಿಡ್ತಾರೆ ಅಂತ. ಸೇಮ್ ಡಿಟ್ ಹಂಗೆ ಮಾಡಿದ್ರು ಅವರು. ಜಸ್ಟ್ ಇವಾಗ 2 ಡಜನ್ ಬಳೆ ತೊಗೊಂಡ್ವಿ. ನಾವೀಗ 2 ರೆಡ್ಡು 2 ಗ್ರೀನು ತೊಗೊಂಡ್ವಿ. ನಮ್ಮತ್ತೆ ಯಾವಾಗಲೂ ನನಗೆ ಬೈಯೋದೇ ಕೆಲಸ. ಎಲ್ಲೇ ಬಂದರೂ ಬೈತಾರೆ ನನಗೆ. ನಾನು ಇನ್ಮೇಲೆ ಮತ್ತೆ ಜೊತೆ ಬರೋಲ್ಲ. ಇಟ್ಕೊಂಡು ಬರ್ತಾ ಇದ್ದೀನಿ, ಕೊಡು 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 ಅಂತಾರೆ ರೋಡಲ್ಲಿ. ನೋಡಿ, ನಾನು ಅರ್ಥ ಮಾಡ್ಕೊಳ್ಳಲ್ಲ. ಪೈನಾಪಲ್ ತಗೊಂಡೆ. ಮತ್ತೆ ತುಂಬ ಹಾರ್ಡ್ ವರ್ಕಿಂಗ್ ವುಮೆನ್ ಥರ ಕಾಣಿಸ್ತಾ ನೋಡಿ. ಸಿ, ಕಂಕ್ಲಲ್ಲಿ ಒಂದು ಕೈಯಲ್ಲಿ 2 ಆ ಥರ. ಇನ್ನಲ್ಲಿ ನಮ್ಮ ಅತ್ತೆ ಹತ್ರ 2 ಬ್ಯಾಗ್ ಇದ್ದಿದ್ದು 1 ಬ್ಯಾಗ್ ಆಗೋಯ್ತು. ನನಗೆ 1 ಬ್ಯಾಗ್ ಕೊಟ್ಟವ್ರೆ. ಎಲ್ಲ ಒಂದೇ ಬ್ಯಾಗಿಗೆ ಇಕ್ಕೊಂಡ್ರು ಅವರು. ನಂದು ಬ್ಯಾಂಗಲ್ಸ್ ಇದೆಯಲ್ಲ ಬ್ಯಾಗಲ್ಲಿ, ಸೊ ಅದಕ್ಕೋಸ್ಕರ ಅದನ್ನು ಅದ್ರ ಮೇಲೆ ಭಾರ ಏನು ಇಡೋಂಗಿಲ್ಲ, ಒಡೆದೋಗುತ್ತೆ ಅಂತ ನಮ್ಮತ್ತೆ ಹಾಗೆ ಕೊಟ್ಟವ್ರೆ. ಒಳ್ಳೆ ಹ್ಯಾಂಡ್ ಬ್ಯಾಗ್ ಥರ ಇಟ್ಕೊಂಬರ್ತಾಯಿದ್ದೀನಿ ನಾನು. ಈ ತೆಂಗಿನಕಾಯಿ ತುಂಬ ದಪ್ಪ ಇದೆ. ಲೈಕ್ ಪೂಜೆಗೆ ಮಾಡಿಸ್ದಂಗಿದೆ. ಕಾಯಿ ಮಾತ್ರ ಖುಷಿ ಆಗೋಯ್ತು ಕಾಯಿ ಸಿಕ್ಕಿ. ನಮ್ಮ ಮನೇಲಿ ಆಲ್ರೆಡಿ ಇದೆ, ನಮ್ಮ ಪಪ್ಪ ಊರಿಂದ ತಂದಿರೋದು 4. ಬಟ್ ಉಂಡೆ ಸಮೇತ ಇದೆ. ಅಂದರೆ ಅದ್ರ ಮೇಲ್ಗಡೆ ಸ್ಕಿನ್ ಔಟ್ ಮಾಡಿಲ್ಲ. ರೋಡು ಕತ್ಲೆ, ಅದಕ್ಕೆ ಕೆಳಗಡೆ ನೋಡ್ಕೊಂಡು ಬರ್ತಾಯಿದ್ದೀನಿ. ಬಿದ್ಗಿದ್ದು ಹೋಗ್ಬಿಟ್ರೆ ಆಮೇಲೆ ಯಾರು ಎತ್ತಕ್ಕೆ ಬರ್ತಾರೆ ನಮ್ಮನ್ನು. ನಮ್ಮ ಜೀವನದಲ್ಲಿ ಯಾರು ಎತ್ತಕ್ಕೆ ಬರೋಲ್ಲ. ನಮಗೆ ನಾವೇ ಎದೊಂಬೇಕು, ನಮಗೆ ನಾವೇ ವರ್ಕ್ ಮಾಡಬೇಕು, ನಮಗೆ ನಾವೇ ಮೋಟಿವೇಟ್ ಮಾಡ್ಕೋಬೇಕು. ಇವಾಗ ಬಿದ್ದುಬಿಡ್ತಾ ಇದ್ದೆ ನಾನು. ಸೊ ಗಾಯ್ಸ್, ಲಾಗು ಆದರೆ ಮಾಡ್ತೀನಿ. ನಂಗೆ ಆಲ್ರೆಡಿ ಸುಸ್ತಾಗ್ತೈತೆ, ಹೊಟ್ಟೆ ಹಸಿತೈತೆ. ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಲಾಗ್ನ. ಗಾಯ್ಸ್, ನಂಗೆ ಸುಸ್ತಾಗಿ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದೀನಿ ನಾನು. ಆಂಟಿ ತರಿಸ್ತೀನಿ ಅಂದರು, ಅದಕ್ಕೋಸ್ಕರ. ಅಂದರೆ ನಮಗೆ ಸಪ್ರೇಟ್ ಕಾಯಿ ಅಂತದ್ದು ಬೇಕು, 4 ಚಿಪ್ಪು. ಸುಮ್ಮನೆ ಎಷ್ಟೊಂದು ಜನ ಇದ್ದಾರೆ. ರಶ್ ಆಗಿಬಿಟ್ಟಿದೆ ಇವತ್ತು. ನನ್ನ ಫ್ರೆಂಡ್ ಲಲಿತಾ, ಅದಕ್ಕೆ ಸುಮ್ಮನೆ ಬರ್ತೀನಿ. ಅಲ್ಲಿ ಆ ಕಡೆ ಹೋಗಿ ಗೋಲ್ಗಪ್ಪ ತಿನ್ನೋಣ ಅಂದರೆ ಅಲ್ಲೂ ರಶ್ಶು.
ಸುಮ್ಮನೆ ಕೂತಿದ್ದೀನಿ ಗಾಯ್ಸ್, ಹೊಟ್ಟೆ ಬೇರೆ ಹಸಿತೈತೆ. ಅವ್ರು ಇನ್ನೂ ತರೋವರೆಗೂ ವೆಯ್ಟ್ ಮಾಡಬೇಕು. ಫೈನಲಿ ತಗೊಂಡ್ರು ನಮ್ಮ ಅತ್ತೆ. ಗೋಲ್ಡನ್ ಐತೆ. ಹ್ಞೂ ಮತ್ತು ಬರಲ್ಲ, ಇನ್ನೆಲ್ಗೆ ಹೋಗ್ಲಿ. ಇನ್ನೇನೋ ಹೋಗ್ತಿದ್ದೀನಿ ಗಾಯ್ಸ್. ನಮ್ಮ ಅತ್ತೆ ಏನಾದ್ರು ಬೀಳ್ಸ್ಕೊಂಬಿಟ್ರೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ವೆಯ್ಟ್ ಇದೆ. ನಮ್ಮ ಮನೆ ಹತ್ರ ಬಂದಿದ್ದೀವಿ ಇವಾಗ. ಜಸ್ಟ್ ಸಿ ಮೈ ಶ್ಯಾಡೋ. ಅಂಕಲ್ ಪೂಜೆ ಜೋರು ಹಂಗಾದ್ರೆ ಅಂತ ಕೇಳ್ತಿದ್ದಾರೆ ನಮ್ಮ ಮನೆ ಹತ್ರ ಇರೋರು ಅವರು. ಸಿ ನಮ್ಮತ್ತೆ ಪಾಪ ಲೈಕ್ ಬಾಯ್ ಥರ ನಮ್ಮತ್ತೆ ಕೈಯಲ್ಲೂ ಇಟ್ಕೊಂಡವ್ರು ಅನಿಸುತ್ತೆ. ಮುಂದೆ ಏನೋ ಮೋಸ್ಟ್ಲಿ ಒಂದು 8 kg ಅಷ್ಟು ಇರ್ಬೋದು. ಅಲ್ಲಿ ಬರೀ ಫ್ರೂಟ್ಸೇ ಇದೆ, ಅದರಲ್ಲಿ 8 kg ಇಟ್ಕೊಂಡಿದ್ದಾರೆ. ಅಮ್ಮ ಇಷ್ಟೊತ್ತು ಬಿಟ್ಟಿದ್ದಲ್ಲ ನನ್ನನ್ನು, ಹೆಂಗನ್ನಿಸ್ತು? ಇಲ್ಲಿ ಕ್ಯಾಮ್ರಾ ನೋಡಿ ಮಾತಾಡಬೇಕು, ಎಲ್ಲೋ ನೋಡ್ಕೊಳಲ್ಲ. ಹೆಂಗನ್ನಿಸ್ತು ಇಷ್ಟೊತ್ತು ಬಿಟ್ಟಿದ್ದಲ್ಲ ನನ್ನನ್ನು? ಎಷ್ಟೊತ್ತಿ ಬತ್ತೀಯ ಅಂತ ಬೇಜಾರಾಗಿತ್ತಾ? ಅದಕ್ಕೆ ಅಳ್ತಿದ್ದಾ? ಎಷ್ಟೊತ್ತಿಗೆ ಬರ್ತೀಯ ಅಂತಾನೆ, ಏನಾದರೂ ತರ್ತೀಯ ಅಂತಾನ? ಹಸಿಮೆಣಸಿನ್ಕಾಯಿ. ಓ, ಹಸಿಮೆಣ್ಸಿನ್ಕಾಯಿ ತರಲಿಲ್ಲ, ಎಲ್ಲೂ ಇರಲಿಲ್ಲ ಹಸಿಮೆಣ್ಸಿನ್ಕಾಯಿ. ಬೆಳಗ್ಗೆ ಬಂದಾಗ ತಗೋಬೇಕಷ್ಟೆ. ನೀರು ಕೊಡತ್ತೆ. ಓ, ನಮ್ಮಮ್ಮ ನನ್ನನ್ನು ಪ್ರಿನ್ಸಸ್ ಥರ ನೋಡ್ಕೊತಾರೆ. ಸಿ, ಇದನ್ನು ಓಪನ್ ಮಾಡಿ ಕೊಡ್ತವ್ರೆ ಬಾಟಲಲ್ಲಿ ಕುಡೀಲಿ ಅಂತ. ಥ್ಯಾಂಕ್ ಯು ಮಮ್ಮಿ. ಹಾಂ, ನಮ್ಮಮ್ಮಂಗೆ ತುಂಬ ಬೇಕಾಗಿರೋ ವಸ್ತುನ ತಗೊಂಡು ಕೊಟ್ಟೆ, ಮೆಣಸಿನ್ಕಾಯಿ. ನಾನಿವತ್ತು ಶಾಪಿಂಗ್ ಮಾಡಿದ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಮತ್ತು ಫ್ಲವರ್ಸ್ ಅಷ್ಟೇ ತೊಗೊಬಂದಿದ್ದು. ಆ್ಯಂಡ್ ಇವಾಗ 2 ಸಲ ನಾನು ಆಚೆ ಕಳಿಸಿದ್ದಾರೆ, ಮೊಸರು ತೊಗೊಂಬ ಅಂತ. ಲಕ್ಷ್ಮೀ ಕುಂಡ್ಸೋ ಲಾಗ್ ಬರುತ್ತೆ, ಸೊ ಆ ಲಾಗ್ನ ನೋಡಿ. ಬಾಯ್.